ಎಲ್ಲ ಎಕ್ಸಾಮಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ನನಗೆ ಉತ್ತಮ ಅಂಕ ಸಿಗ್ತಾ ಇದೆ. 76, 77, 78 ಅಂಕ ಸಿಗ್ತಾ ಇದೆ. ಸೋಷಿಯಾಲಜಿ, ಕನ್ನಡ ಎಲ್ಲ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಅಂಕ ಬರ್ತಾ ಇದೆ. ಆದರೆ ಇಂಗ್ಲೀಷಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ. ಇದರಿಂದ ನನ್ನ ಪರ್ಸೆಂಟೇಜ್ಗೆ ಎಫೆಕ್ಟ್ ಆಗುತ್ತೆ. ಹಾಗಾದರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ. ಇಲ್ಲ ನನಗೆ ಇಂಗ್ಲೀಷಲ್ಲಿ ಸ್ವಲ್ಪ ಬರುತ್ತೆ, ಎಲ್ಲ ಓದ್ಕೊಂಡು ಹೋಗಿರ್ತೀನಿ, ಆದರೆ ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ನನಗೆ ಬರ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಯಾವ ರೀತಿ ಟಾಪರ್ ಬರೀತಾರೆ ಅದೇ ರೀತಿ ನಾನು ಬರೀಲಿಕ್ಕೆ ಹೋದರೆ ನನಗೂ ಉತ್ತಮ ಅಂಕ ಸಿಗುತ್ತಾ, ನಾನು ಚೆನ್ನಾಗಿ ಅಂಕ ಗಳಿಸ್ಬೋದಾ, ಇವ್ಯಾಲ್ಯೂಯೇಟರ್ ಯಾವ ರೀತಿ ಇಂಪ್ರೆಸ್ ಮಾಡಬೇಕು, ಉತ್ತಮ ಅಂಕ ಯಾವ ರೀತಿ ಗಳಿಸಬೇಕು, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕಾಗುತ್ತೆ. ಹೌದು ಸ್ನೇಹಿತರೆ, ಟಾಪರ್ ತರ ಯಾವ ರೀತಿ ನಾವು ಆನ್ಸರ್ ಬರೀಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಸುಲಭವಾಗಿ ಕೆಲವೊಂದು 5-6 ನಿಮಿಷದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್ ನಿಮಗೆ ಸಿಗ್ತಾ ಇದೆ. ನಡೀರಿ ಆಗಿದೆ ವಿಡಿಯೋನ ಶುರು ಮಾಡೋಣ. ನನ್ನ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ಯಾವ ರೀತಿ ಆನ್ಸರ್ ಅನ್ನು ಉತ್ತಮವಾಗಿ ಬರೀಬೇಕಂತ. ಇಲ್ಲಿ ಒಂದು ಆನ್ಸರ್ ಬುಕ್ ಲೈಟ್ ಇದೆ, ಇದು 80 ಅಂಕವನ್ನು ಗಳಿಸಿದೆ. ಹೀಗೆ ಇದಕ್ಕೆ ನಾವು ಟಾಪರ್ ಆನ್ಸರ್ ಶೀಟ್ ಅಂತಾನೂ ಕರಿಬಹುದು. ಸೊ ಇದೆಲ್ಲ ಇಂಗ್ಲಿಷ್ ಅಂತ ಬರೆದಿದ್ದಾರೆ, ಬುಕ್ ಲೈಟ್ ನಂಬರ್ ಇದೆ, ಅವ್ರ ಹಾಲ್ ಟಿಕೆಟ್ ನಮ್ಗೆ ಹಿಡಿದಿರ್ತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಅವರಿಗೆ ಪ್ರತಿಯೊಂದು ಮಾರ್ಕ್ಸ್ ಅನ್ನು ಪೂರ್ತಿಯಾಗಿ ಕೊಟ್ಟಿದ್ದಾರೆ. 34, 36, 70, 10, 80 ಆಯಿತು. ಪೂರ್ತಿ ಮಾರ್ಕ್ಸ್ 80. ಇಲ್ಲಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, 80 ಮಾರ್ಕ್ಸ್. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಪಾರ್ಟ್ ನೋಡಿ, ಯಾವುದೇ ಒಂದು ಪಾರ್ಟನ್ನು ಬರೆಯುವಾಗ ಇಲ್ಲಿ ಕ್ವೆಶ್ಚನ್ ನಂಬರನ್ನು ಹಾಕಿ ಪಾರ್ಟಿ ಅಂತ ಬರೆದ್ರೆ ಇಂಪ್ರೆಸಿವ್ ಆಗಿ ಕಾಣುತ್ತೆ. ಇವ್ಯಾಲ್ಯೂಯೇಟರ್ಗೆ ಅದು ಸುಲಭ ಅನಿಸುತ್ತೆ. ಒಂದೊಂದಾಗಿ ಬರಿತಾ ಹೋದರೆ ಇಲ್ಲಿ MCQ ಪ್ರಶ್ನೆಯನ್ನು ಬರೀತಿದ್ದಾರೆ. ಯಾವುದೇ ಪ್ರಶ್ನೆಯನ್ನು ಬರೆಯೋಕ್ಕಿಂತ ಮುಂಚೆ ಒಂದು ಅಂತ ಈ ಕಡೆ ಇದೇನಿದೆಯಲ್ಲ, ಈ ಒಂದು ಕಾಲಮ್ ಆಚೆಗೆ ಹೊರಗಡೆ ನಾವು 1, 2, 3, 4, 5 ಅಂತ ಪ್ರಶ್ನೆ ಸಂಖ್ಯೆಗಳನ್ನು ಹಾಕಿ ಅದಾದ ನಂತರ ಆನ್ಸರನ್ನು ಬರಿತಾ ಹೋಗಬೇಕಾಗುತ್ತೆ. ಇದು ಟ್ರಿಕ್ಸ್ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಬಿ ಆನ್ಸರ್ ಇದೆ. ಬಿ ಆನ್ಸರ್ಗೆ ಇವರು ಜೂಲಿಯಟ್ ಅಂತ ಹಾಕಿದ್ದಾರೆ, ಇಲ್ಲೆಲ್ಲ ಹಾಕಿದ್ದಾರೆ. ಇದನ್ನು ನೋಡ್ತಾ ಹೋದರೆ ನಮಗೊಂದು ನೀಟ್ನೆಸ್ ಅಂತ ಕಾಣಿಸುತ್ತೆ. ಒಂದೇದೇನೋ ಇಲ್ಲಿ ಪಾರ್ಟಿ ಅಂತ ಬರೀಬೇಕು, ಸೆಕೆಂಡ್ ಒನ್ ಪ್ರಶ್ನೆ ನಂಬರನ್ನು ಹಾಕಿ ಪ್ರಶ್ನೆಗಳನ್ನ ಬರಿತಾ ಹೋಗಬೇಕು. ಅದಾದ ನಂತರ ABCD ಆನ್ಸರ್ ಏನಿದೆ ಅಂತ ಬರೆದು ಬೇಕಂದ್ರೆ ನೀವು ಅಂಡರ್ಲೈನ್ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗುತ್ತೆ. ಇದು ಒಂದು ಟ್ರಿಕ್ಸನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದಾದ ನಂತರ ಮತ್ತೆ ಸೆಕೆಂಡ್ ನೋಡ್ತಾ ಹೋಗೋಣ. ಇಲ್ಲಿ ಗ್ರಾಮರ್ ಕ್ವೆಶ್ಚನಿಗೆ ಬಂದ್ವಿ ಅಂತ ತಿಳ್ಕೊಳ್ಳಿ. ಗ್ರಾಮರ್ ಕ್ವೆಶ್ಚನಿಗೆ 11 ಅಂತ ಬರೋದು. ಇದು ಪ್ಯಾಸಿವ್ ವಾಯ್ಸ್ ಕ್ವೆಶ್ಚನ್. ಇಲ್ಲಿ ಪ್ಯಾಸಿವ್ ವಾಯ್ಸ್ ಕ್ವೆಶ್ಚನ್ 2 ಮಾರ್ಕ್ಸ್ಗೆ ಬರುತ್ತೆ. 2 ಮಾರ್ಕ್ಸ್ಗೆ ಪ್ಯಾಸಿವ್ ವಾಯ್ಸ್ ಕ್ವೆಶ್ಚನ್ ಬರುತ್ತೆ. ಸೊ ನಾವೇನು ಮಾಡ್ಬೇಕಂತಂದ್ರೆ ಪೂರ್ತಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ಬರೆದು ನಮ್ಮ ಆನ್ಸರ್ಗೆ ಅಂಡರ್ಲೈನ್ ಅನ್ನ ಮಾಡಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಆನ್ಸರ್ ಅಷ್ಟೇ ಬರೀತಾರೆ, ಅದು ತಪ್ಪಾಗುತ್ತೆ. ಸೊ ಪೂರ್ತಿ ಬರೆದ್ರೆ ಏನೂ ತಪ್ಪಿಲ್ಲ, ಪೂರ್ತಿಯಾಗಿ ಬರೆದ್ರೆ ಇಂಪ್ರೆಸಿವ್ ಆಗುತ್ತೆ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಅದಾದ ನಂತರ 12ನೇ ಕ್ವೆಶ್ಚನ್ ನೋಡಿ. ಸೊ ಇಲ್ಲಿನೂ ಕರೆಕ್ಟಾಗಿ ಪೂರ್ತಿ ಸೆಂಟೆನ್ಸ್ ಅನ್ನು ಬರೆದ್ಬಿಟ್ಟು ಅವರು ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಸೊ ನೀವು ಅಂಡರ್ಲೈನ್ ಅನ್ನ ಮಾಡಬೇಕು, ನೀಟ್ನೆಸ್ ಆಗಿರಬೇಕು, ಯಾವುದೇ ರೀತಿ ಚಿಪ್ ಕಾಟನ್ನು ಹಾಕಬಾರ್ದು, ಈ ರೀತಿ ಮಾಡಬಾರ್ದು. 12ನೇ ಕ್ವೆಶ್ಚನ್ ಇಲ್ಲ ಆಯಿತು. ಇದನ್ನ ಈ ರೀತಿಯಾಗಿ ನೋಡ್ತಾ ಹೋಗಿ. ಅದೇ ರೀತಿ ಮ್ಯಾಚ್ ದ ಫಾಲೋವಿಂಗ್ ಇಲ್ಲಿದೆ. ಮ್ಯಾಚ್ ದ ಫಾಲೋವಿಂಗ್ಗೆ ಕೇವಲ ಆನ್ಸರ್ ಅಷ್ಟೇ ಇದನ್ನು ಬರೆದ್ಬಿಟ್ಟು ಈ ಪ್ರಶ್ನೆ 13ನೇ ಪ್ರಶ್ನೆ ಅಂತ ಬರೋದು, ಎ ಅಂತ ಬರೀದೆ, ಬಿ ಅಂತ ಬರೋದು. ಏನು ಮಾಡ್ತಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಂತ ಡೈರೆಕ್ಟ್ ಆಗಿ 1, 2, 3, 4, 5 ಅಂತ ಹಾಕಿ ಆನ್ಸರ್ ಅಷ್ಟ ಬರೀತಾರೆ. ಆನ್ಸರ್ ಅಷ್ಟನ್ನೇ ಬರೆದ್ರೆ ತಪ್ಪಾಗುತ್ತೆ. ಬಟ್ ಆನ್ಸರ್ ಅಷ್ಟೇ ಬರೆದ್ರು ಆನ್ಸರ್ಗೆ ಒಂದು ಕ್ವಶನ್ಗೆ ಈ ಆನ್ಸರ್ ಆಗುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮಾರ್ಕ್ಸ್ ಕೊಡ್ತಾರೆ, ಬಟ್ ಇಂಪ್ರೆಸಿವ್ ಆಗಿ ಔಟ್ ಆಫ್ ಔಟ್ ಕೊಡಬೇಕಂತಂದ್ರೆ ನೀವು 2 ಪಾರ್ಟ್ ಬಿ ಅನ್ನ ಬರೆದು, ಇದು ಪಿಲಿಗ್ರಿಮ್ ಸೋಲ್ಗೇನು ವೆನ್ ಯುವರ್ ಓಲ್ಡ್, ಈ ರೀತಿ ಏನೇನಿದೆ ಅದಕ್ಕೆ ಆನ್ಸರ್ ಅನ್ನ ಬರೆದು ಬಿಟ್ರೆ ಇಂಪ್ಯಾಕಬಲ್, ಪೂರ್ಣ ಆಗುತ್ತೆ, ಪರಿಪೂರ್ಣ ಆಗುತ್ತೆ. ಅದೇ ರೀತಿ ಮುಂದೆ ಹೋಗೋಣ. ಇಲ್ಲಿ ಕ್ವೆಶ್ಚನ್ ಮುಗಿತಾ, ಇಲ್ಲಿ ಕ್ವೆಶ್ಚನ್ ಮುಗಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಇನ್ನೊಂದು ಇಂಪ್ರೆಸಿವ್ ಸ್ಕೇಲ್ ತಗೊಂಡು ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ನೀವು ಅಂಡರ್ಲೈನ್ ಮಾಡಿದ್ರೆ ಉತ್ತಮ ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಲಾಂಗ್ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಇದು ಪೋಯಂ ಮೇಲೆ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ದ ಪೋಯಂ ವಾಟರ್. ಲಾಂಗ್ ಆನ್ಸರ್ ಇದೆ. ಲಾಂಗ್ ಆನ್ಸರ್ ಅನ್ನ ಯಾವ ರೀತಿ ಅವರು ಬರೆದಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ಕ್ವೆಶ್ಚನ್ ನಂಬರ್ ಹಾಕಿದ್ದಾರೆ, ನೋಡ್ಬೋದು. ಇಲ್ಲಿ ಕ್ವೆಶ್ಚನ್ ನಂಬರ್ ಹಾಕಿದ್ದಾರೆ, ಎಷ್ಟನೇ ಕ್ವೆಶ್ಚನ್, ಮೇನ್ ಕ್ವೆಶ್ಚನ್ ಹಾಕಿದ್ದಾರೆ. ಮೇನ್ ಕ್ವೆಶ್ಚನ್ ಆದ ನಂತರ ಇದನ್ನು ಕ್ವೆಶ್ಚನ್ ನಂಬರ್ ಹಾಕಿದ್ದಾರೆ, ಬಿ ಅಂತ ಇದೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿ ಮೊದಲನೇದಾಗಿ ಇಂಟ್ರಡಕ್ಷನ್ ಅನ್ನ ಬರೆದಿದ್ದಾರೆ. ಇಂಟ್ರಡಕ್ಷನ್ ಇಲ್ಲಿದೆ, ಇದು ಪೂರ್ತಿ ಇಂಟ್ರಡಕ್ಷನ್ ಪಾರ್ಟ್ ಆಗುತ್ತೆ. ಇಂಟ್ರಡಕ್ಷನ್ ಬರೋದು, ಅದಾದ ನಂತರ ಆನ್ಸರ್ ಅನ್ನ ಬರೆದಿದ್ದಾರೆ. ಬೇಕಂದ್ರೆ ಇದನ್ನೇ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಕೂಡ ಇದನ್ನೇ ಬರೆದ್ರೆ ಉತ್ತಮ ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡರ್ಲೈನ್ ಅನ್ನ ಯಾವ ರೀತಿ ಮಾಡಿದ್ದಾರೆ ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಅಂಡರ್ಲೈನ್ ಮಾಡಿದ್ದಾರೆ, ಪೆನ್ಸಿಲ್ ತಗೊಂಡು ಅಂಡರ್ಲೈನ್ ಮಾಡಿದ್ದಾರೆ. ಪ್ರತಿಯೊಂದು ಪಾಯಿಂಟ್ಗೂ ಅಂಡರ್ಲೈನ್ ಆಗಿದೆ. ನೀವು ಅಂಡರ್ಲೈನ್ ಮಾಡಬೇಕಾಗುತ್ತೆ. ಇದಾದ ನಂತರ ಇನ್ನೂ ಮುಂದೆ ಇದೆ. ಯಾವುದೇ ರೀತಿ ಲಾಂಗ್ ಆನ್ಸರ್ಗೆ ನೀವೇನಾದರೂ ಬರಿತಾ ಇದ್ರೆ ಮಿನಿಮಮ್ 2 ಪೇಜಸ್ ಆನ್ಸರನ್ನು ಬರೀಬೇಕಾಗುತ್ತೆ. 2 ಪೇಜ್ ಆನ್ಸರ್ ಬರೀರಿ. ಇಷ್ಟನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಇದು 6 ಅಂಕಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ 6 ಮಾರ್ಕ್ಸ್ ಕ್ವೆಶ್ಚನ್ ಇತ್ತು. ಇದು ಈ ಪೋಯಂ ಮೇಲೆ 6 ಅಂಕದ ಒಂದು ಪ್ರಶ್ನೆ ಬಂದಿತ್ತು. ಆವಾಗ ಅವ್ರು ಏನು ಮಾಡಿದ್ರು, 2.5 ಪೇಜ್ ಬರೆದಿದ್ರು. 2.5 ಪೇಜ್ ಬರೆದಿದ್ರು. ಈಗ 6 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು ತೆಗೆದು ಹಾಕಿದ್ದಾರೆ. ಡೋಂಟ್ ವರಿ ಅಬೌಟ್ ದಟ್. ನೀವು ಇದನ್ನು ಜಸ್ಟ್ ನೋಡ್ಕೊಂಬಿಡಿ, ಯಾಕಂದರೆ ನಿಮ್ಗೆ ಯೂಸ್ ಆಗುತ್ತೆ. ಕೊನೆಯದಾಗಿ ಈ ರೀತಿ 4 ಮಾರ್ಕ್ಸಿನ ಕ್ವೆಶ್ಚನ್ ಬರೆಯುವಾಗ ಈ ರೀತಿ ನೀವು, ಇದು 6 ಮಾರ್ಕ್ಸಿಗೆ ಅವ್ರು ಬರೆದಿದ್ದಾರೆ, ಡೋಂಟ್ ವರಿ ಅಬೌಟ್ ದಟ್. ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಾವು 4 ಅಂಕದ ಪ್ರಶ್ನೆಯನ್ನು ಬರೆಯುವಾಗ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅನ್ನು ಹಾಕಲೇಬೇಕು. ಈ ರೀತಿ 4 ಅಂಕಕ್ಕೆ ಪ್ರಶ್ನೆ ಕೇಳಿದರೆ ನಮಗೆ ಇದನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಇಂಟ್ರೊಡಕ್ಷನ್, ಬಾಡಿ ಮತ್ತು ಕನ್ಕ್ಲೂಷನ್ ಅನ್ನು ಹಾಕಿ ಮುಗಿಸ್ಬಿಡ್ಬೇಕು. ಅದಾದ ನಂತರ ಏನು ಮಾಡಿದ್ದಾರೆ, ಇಲ್ಲಿ ಹಾಕಿ ಇಲ್ಲಿಂದ ಕ್ವಶನ್ ಅನ್ನು ಸ್ಟಾರ್ಟ್ ಮಾಡಿಲ್ಲ ಅವರು. ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಮಾಡಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಈಗ ಪಾರ್ಟ್ ಬಿ 4 ಮಾರ್ಕ್ಸಿನ ಪ್ರಶ್ನೆ. ಇಲ್ಲೆಲ್ಲ ನೋಡ್ತಾ ಹೋಗಿ ಒಂದೊಂದೇ ಯಾವ ರೀತಿ ಅಂಡರ್ಲೈನ್ ಮಾಡಿದ್ದಾರೆ. ಸೇಮ್ ಎಲ್ಲ ಪ್ರಶ್ನೆಗೂ ಅವರು ಅಂಡರ್ಲೈನ್ ಮಾಡ್ತಾ ಹೋಗಿದ್ದಾರೆ. ತುಂಬ ಎಫೆಕ್ಟಿವ್ ಆಗಿ ಬರೆದಿದ್ದಾರೆ. ಸೊ ನಾವು ಇದೇ ರೀತಿ ಬರೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, 4 ಮಾರ್ಕ್ಸ್ ಅವರಿಗೆ ಕೊಟ್ಟಿದ್ದಾರೆ.
ಈ ಕ್ವಶನ್ ಮುಗಿದ ತಕ್ಷಣ ನೋಡಿ, ಇಲ್ಲಿ ಕ್ವಶನ್ ಮುಗಿತಾ, ಇಲ್ಲಿ 4 ಮಾರ್ಕ್ಸಿಗೆ 2 ಪೇಜ್ ಬರೆದ್ರು ಅವರು. 4 ಮಾರ್ಕ್ಸಿಗೆ 2 ಪೇಜ್, 2 ಪೇಜ್ ಬರೆದ್ರು, ಇಲ್ಲಿಗೆ ಎಂಡ್ ಆಯಿತು. ಮತ್ತು ಇಲ್ಲಿಂದ ಕಂಟಿನ್ಯೂ ಮಾಡೋ ಹಾಗಿಲ್ಲ, ಇಲ್ಲಿಂದ ಕಂಟಿನ್ಯೂ ಮಾಡಬೇಡಿ. ನೆಕ್ಸ್ಟ್ ಮುಂದೆ ಹೋಗೋಣ. ಅದಾದ ನಂತರ ನೆಕ್ಸ್ಟ್ 15th ಕ್ವಶನ್ ಏನಾಗಿದೆ, ಇಲ್ಲಿ ಆನ್ ಚಿಲ್ಡ್ರನ್ ಖಲೀಲ್ ಗಿಬ್ರಾನ್ ಇದು ಸ್ಟಾರ್ಟ್ ಮಾಡಿದ್ದಾರೆ ಅವರು. ಸ್ಟಾರ್ಟ್ ಮಾಡಿ ಎಲ್ಲಾನು ಇಂಟ್ರೊಡಕ್ಷನ್ ಹಾಕಿದ್ದಾರೆ. ಹೌ ಪೇರೆಂಟ್ಸ್ ಶುಡ್ ಥಿಂಕ್ ವೈಲ್ ಅಪ್ಕಮಿಂಗ್, ಈ ರೀತಿ ಇದೆ. ಈ ರೀತಿ ಬರೆದಿದ್ದಾರೆ. ಕ್ವಶನ್ ನೋಡಿ, ಕ್ವಶನ್ ಮುಗಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಪೂರ್ತಿ ಇಲ್ಲಿಗೆ ಒಂದ್ಬಿಟ್ಟು ಇಲ್ಲಿ ಜಾಗವನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಹೋಗಿದ್ದಾರೆ. ಅದೇ ರೀತಿ ಸೇಮ್ ಇಲ್ಲಿನೂ ಅದೇ ರೀತಿ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಇಲ್ಲಿಂದ ಕ್ವಶನನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ, ಇದು ರಾಂಗ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಇವ್ಯಾಲ್ಯುವೇಟರ್ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ಆ ರೀತಿ ಮಾಡಬೇಡಿ. ನೆಕ್ಸ್ಟ್ 7th ಒಂದು ನೋಡಿ, 17th ಮಾಡಿದ್ದಾರೆ. ಕುವೆಂಪು ಇಲ್ಲಿ ಮತ್ತೆ ಜಾಗ ಬಿಟ್ಟಿದ್ದಾರೆ. ನೆಕ್ಸ್ಟ್ ಇದಾದ ನಂತರ 18ನೇ ಪ್ರಶ್ನೆ, 2 ಡಿಯರ್ ಬಗ್ಗೆ. 2 ಡಿಯರ್ ಬೈ ಲಿಯೋ ಟೋಲ್ಸ್ಟಾಯ್. ಇದೇ ಆನ್ಸರನ್ನು ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ಹೊಡೆದು ಬರ್ಕೊಂಡ್ರು ಕೂಡ, ಇದನ್ನು ಬರೆದ್ರು ಕೂಡ ಏನು ಆಗಲ್ಲ. ಇದೇ ಉತ್ತಮ ಅಂಕ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಕನ್ಕ್ಲೂಷನ್ ಒಂದನ್ನು ಹಾಕಿದ್ದಾರೆ. ನೆಕ್ಸ್ಟ್ ಇದೊಂದು ಇಲ್ಲಿ 10 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಹಾಕಿದ್ದಾರೆ. ಪಾರ್ಟ್ ಸಿ ಪ್ಯಾಸೇಜ್ ರೈಟಿಂಗ್, ಡೈರೆಕ್ಟಾಗಿ ಆನ್ಸರ್ ಬರೆದಿದ್ದಾರೆ. ಇಲ್ಲಿಗೆ ಮುಗೀತು. ನೆಕ್ಸ್ಟ್ 26ನೇದು ಪ್ರೊನೌನ್ ಬರೆದಿದ್ದಾರೆ. ಇಲ್ಲಿಗೆ ಜಾಗ ಖಾಲಿ ಬಿಟ್ಟಿದ್ದಾರೆ, ಇಲ್ಲಿನೂ ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಪೇಜಿಗೆ ಹೋಗಿದ್ದಾರೆ ಅವರು. ಅದಾದ ನಂತರ ಪಾರ್ಟ್ ಡಿ, ಸೇಮ್ ಕ್ವಶನ್, ಮೇನ್ ಕ್ವಶನ್ ಹಾಕಿದ್ದಾರೆ, ಕ್ವಶನ್ ನಂಬರ್ ಹಾಕಿದ್ದಾರೆ, ಬರೆದಿದ್ದಾರೆ. ಡೈಲಾಗ್ ರೈಟಿಂಗ್, ರಿಪೋರ್ಟೆಡ್ ಸ್ಪೀಚ್ ಬರೆದಿದ್ದಾರೆ. ಇದಾದ ನಂತರ ಗ್ರಾಮರ್ ಕ್ವಶನ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಇದನ್ನು ಕೂಡ ಸರಿಯಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಚಿತ್ರ ಲಿಟ್ರಲಿ ಹೇಳಬೇಕಂತಂದರೆ ಈ ರೀತಿ ಬಾಕ್ಸ್ ಹಾಕಿ ನೀವು ಬರಿಬೇಕಾಗುತ್ತೆ. ಬಾಕ್ಸ್ ಹಾಕಿ ಬರಿಬೇಕು. ಇದಾದ ನಂತರ ಇಲ್ಲಿ ಬರೆದಿದ್ದಾರೆ. ಇಲ್ಲಿಗೊಂದು 4 ಮಾರ್ಕ್ಸ್ ಅವ್ರಿಗೆ ಸಿಕ್ತು. ಲೆಟರ್ ರೈಟಿಂಗ್ ಬರೆದಿದ್ದಾರೆ. ಕೊನೆಯದಾಗಿ ಲೆಟರ್ ರೈಟಿಂಗ್ ಬರೆದಿದ್ದಾರೆ. ಪ್ರತಿಯೊಂದನ್ನು ಹೈಲೈಟ್ ಮಾಡಿ ಓದಿದ್ದಾರೆ ನೋಡಿ ಅವರು. ಇದಾದ ನಂತರ ನೋಡಿ